ನಮಸ್ಕಾರ ಸ್ನೇಹಿತರೆ, ಈಶ್ವರ್ ಝೋನ್ಗೆ ಸ್ವಾಗತ. ಮದುರೈನ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದ್ದಾರೆ. ಮದುರೈನ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದ್ದಾರೆ. 9 ಜನ ಪೊಲೀಸರಿಗೆ ಮರಣದಂಡನೆ ಹಾಗೂ 1,40,00,000 ದಂಡ ವಿಧಿಸಲಾಗಿದೆ. ವಿಚಾರ ಏನಂದ್ರೆ, ಕೋವಿಡ್ ಸಮಯದಲ್ಲಿ 2020 ಜೂನ್ ಸಮಯದಲ್ಲಿ ಒಂದು ಮೊಬೈಲ್ ಶಾಪ್ ಓಪನ್ ಆಗಿತ್ತು ಅಂತ ಪಿ ಜಯರಾಜ್ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿರ್ತಾರೆ. ಹಾಗೆ ಈ ವಿಚಾರವನ್ನು ಅವ್ರ ಮಗನಿಗೂ ಗೊತ್ತಾಗುತ್ತೆ. ಅವ್ರ ಮಗ ಬೆನಿಕ್ಸ್ ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ಓಡಿ ಬರ್ತಾರೆ. ಆಲ್ರೆಡಿ ಇವ್ರ ತಂದೆಗೆ ಅಸಾಲ್ಟ್ ಮಾಡ್ತಾ ಇರ್ತಾರೆ. ಇವ್ರು ಬಂದು ನೋಡಿದಾಗ ಅವ್ರ ತಂದೆಗೆ ಟಾರ್ಚರ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇವ್ರಿಗೂ ಪ್ರಶ್ನೆ ಮಾಡಿದ್ದಕ್ಕೆ ಇವ್ರನ್ನೂ ಅರೆಸ್ಟ್ ಮಾಡಿ ಇವ್ರಿಗೂ ಟಾರ್ಚರ್ ಮಾಡಿ ಬ್ರೂಟಲಿ ಕ್ರೂಯಲ್ ಆಗಿ ಇವ್ರ ಮೇಲೆ ವರ್ತಿಸಿ ದೌರ್ಜನ್ಯ ಮಾಡಿ ಮನಸ್ಸೋ ಇಚ್ಛೆ ಚೆಚ್ಚಿ ಹೊಡೆದು ಬೆಳಗ್ಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವ್ರ ತಂದೆ ಪಿ ಜಯರಾಜ್ ಅವರು ಕೊನೆ ಉಸಿರು ಹೇಳಿದ್ದಾರೆ. ಅವರು ತುಂಬ ಬ್ಲಡ್ ಲಾಸಸ್ ಆಗಿರೋದ್ರಿಂದ ಸರ್ವೈವ್ ಆಗೋಕ್ಕಾಗಲ್ಲ. ಜೊತೆಗೆ ಇವ್ರ ಮಗ ಬೆನಿಕ್ಸ್ ಕೂಡ ತೀರೋಗ್ತಾರೆ. ಈ ವಿಚಾರ ಹಾಸ್ಪಿಟ್ಲಿಂದ ಅಕ್ಕಪಕ್ಕ ಜನರುಗಳಿಗೆ, ಲೋಕಲಿಸ್ಟ್ಗಳಿಗೆ ಮತ್ತು ಇಡೀ ತಮಿಳ್ನಾಡಿಗೆ ನ್ಯಾಷನಲ್ ಇಶ್ಯೂ ಆಗುತ್ತೆ. ಜನರನ್ನ ರಕ್ಷಣೆ ಮಾಡಬೇಕಾಗಿರೋ ಪೊಲೀಸರೇ ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೋರಾಟ ಮಾಡ್ತಾರೆ. ತದನಂತರ ಈ ಇಶ್ಯೂನ 9 ಜನ ಪೊಲೀಸರು ಮುಚ್ಚಾಕಕ್ಕೆ ಪ್ರಯತ್ನ ಪಡ್ತಾರೆ. ಆ್ಯಕ್ಚುಲಿ 10 ಜನ ಪೊಲೀಸರು ಇದ್ರ ಮೇಲೆ ಇನ್ವೆಸ್ಟಿಗೇಷನ್ ಆಗಿರುತ್ತೆ. 10 ಜನ ಅದರಲ್ಲಿ ಒಬ್ಬರು ಬಂದ್ಬಿಟ್ಟು SSI ಸ್ಪೆಷಲ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸು ತಮಿಳ್ನಾಡು. ಅವರು ಸಮಯದಲ್ಲಿ 2020ನಲ್ಲಿ ಕೋವಿಡ್ ಸಮಯದಲ್ಲಿ ತೀರೋಗ್ತಾರೆ. ಇನ್ನು ಉಳಿದ 9 ಜನರ ವಿರುದ್ಧ ಕೇಸ್ ಆಗುತ್ತೆ. ಕೋರ್ಟಲ್ಲಿ ಹಿಯರಿಂಗ್ ನಡೀತಾ ಇರುತ್ತೆ. ಇದ್ರ ವಿಚಾರವಾಗಿ ಸತತವಾಗಿ ಅವರ ಕುಟುಂಬ ಪ್ರಯತ್ನ ಪಡ್ತಾ ಇರ್ತಾರೆ, ನ್ಯಾಯ ದೊರಕಿಸ್ಕೊಡಿ ಅಂತ ನ್ಯಾಯಾಲಯಕ್ಕೆ ಮೊರೆ ಹೋಗಿರ್ತಾರೆ. ಸತತ 6 ವರ್ಷಗಳ ಕಾಲ ಈ ಕೇಸ್ ನಡೆಯುತ್ತೆ. ಇದೇ ತಿಂಗಳು ಏಪ್ರಿಲ್ನಲ್ಲಿ ಐತಿಹಾಸಿಕ ತೀರ್ಪು ಹೊರಡಿಸಿದ್ದಾರೆ. 9 ಜನರಿಗೆ ಮರಣದಂಡನೆ ಹಾಗೂ 1,40,00,000 ದಂಡ. ಇದು ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅನ್ನೋ ಕಾರಣ, ಮುಖ್ಯವಾಗಿ ಇದರಿಂದ ಯಾರಿಂದ ಈ ಸತ್ಯ ಹೊರಗೆ ಬಂತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ 10 ಜನ ಯಾರ್ಯಾರು ಅಂದರೆ SSI ಅವರು ಒಬ್ರು, ಇನ್ಸ್ಪೆಕ್ಟರ್ ಒಬ್ರು, ಸಬ್ ಇನ್ಸ್ಪೆಕ್ಟರ್ ಇಬ್ರು, ಹೆಡ್ ಕಾನ್ಸ್ಟೇಬಲ್ ಇಬ್ರು, ಕಾನ್ಸ್ಟೇಬಲ್ಸ್ 5 ಜನ. ಇಷ್ಟು ಜನರ ವಿರುದ್ಧ ಇವತ್ತು ಕೇಸ್ ಆಗಿತ್ತು. ಸೊ ಅದರಲ್ಲಿ ಒಬ್ರು ಇಲ್ಲ. ಹಾಗಾಗಿ 9 ಜನಕ್ಕೆ ಕೊಟ್ಟು ಶಿಕ್ಷೆ ವಿಧಿಸಿದೆ. ಇದಕ್ಕೆ ಮುಖ್ಯವಾದ ವ್ಯಕ್ತಿ ಸತ್ಯ ಹೇಳಿದ್ದಕ್ಕೆ ತುಂಬಾ ಕೇಸ್ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ. ಇವರು ಯಾರಂದ್ರೆ ಅಲ್ಲೇ ಕೆಲಸ ಮಾಡ್ತಿರೋದಂತಹ ಮಹಿಳೆ ಜೂನಿಯರ್ ಕಾನ್ಸ್ಟೇಬಲ್ ರೇವತಿ ಅವರು. ಅವರಿಂದ ಈ ವಿಚಾರ ತುಂಬಾ ಸ್ಟ್ರಾಂಗ್ ಆಗಿ ಕೇಸ್ ನಿಂತ್ಕೊಳ್ಳುತ್ತೆ. ಅದರಲ್ಲಿ ಇವರು ಕೋರ್ಟ್ನ ನ್ಯಾಯಾಧೀಶರಿಗೆ ಮೊರೆ ಹೋಗ್ತಾರೆ. ನಾನು ಎಲ್ಲ ಸತ್ಯವನ್ನು ಹೇಳ್ತೀನಿ, ಆದರೆ ನಮ್ಮ ಮಕ್ಕಳಿಗೆ ನೀವೇ ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊತಾರೆ. ಹಾಗಾಗಿ ಇಂಚಿಂಚಾಗಿ ಅವರೆಲ್ಲ ವಿಚಾರಗಳನ್ನು ತಿಳಿಸ್ತಾ ಬರ್ತಾರೆ. ಇವರು 8:50ಕ್ಕೆ ರಾತ್ರಿ ಸ್ಟೇಷನ್ಗೆ ಹೋಗ್ತಾರೆ. ಆ ಸಮಯದಲ್ಲಿ ಅವ್ರಿಗೆ ಆಲ್ಮೋಸ್ಟ್ ಚೆನ್ನಾಗಿ ಹೊಡೆದು ಇವ್ರಿಗೆ ಅವರು ಕಿರ್ಚೋ ಸೌಂಡು ಕೇಳಿಸ್ತಾ ಇರುತ್ತೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಏನೇನು ಅಂತ ವಿಚಾರಗಳನ್ನೆಲ್ಲನೂ ನ್ಯಾಯಾಲಯದ ಮುಂದೆ ಅವರು ಡೀಪಾಗಿ ಹೇಳ್ದಾದ್ರಿಂದ ಈ ಕೇಸ್ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂತು. ಯಾರ ಇನ್ಫ್ಲುಯೆನ್ಸು ನಡೀಲಿಲ್ಲ, ಯಾರ್ದು ಏನೂ ನಡೀಲಿಲ್ಲ. ನ್ಯಾಯದ ಮುಂದೆ ಮತ್ತು ಲಾ ಮುಂದೆ, ಕೋರ್ಟ್ ಮುಂದೆ ಯಾರೂ ದೊಡ್ಡವರಲ್ಲ. ಸೊ ನಿಮ್ಗೆಲ್ರಿಗೂ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಸತ್ಯ ಹೇಳೋಕ್ಕೆ ಧೈರ್ಯವಾಗಿರಿ. ಸತ್ಯ ನಿಮ್ಮ ಪರವಾಗಿದ್ದಾಗ ಖಂಡಿತವಾಗ್ಲೂ ಜಯ ನಿಮ್ಗೆ ಸಿಗುತ್ತೆ. ಇವತ್ತು ಆ ಕುಟುಂಬಕ್ಕೆ ಈ ಕೇಸ್ ಐತಿಹಾಸಿಕ ತೀರ್ಪು ನೀಡಿರುವ ನಮ್ಮ ನ್ಯಾಯಾಧೀಶರಿಗೆ ಧನ್ಯವಾದಗಳು. ಹಾಗೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಯಾವುದೇ ವಿಚಾರಗಳಾಗಲಿ ನಾವು ಕ್ರೈಮ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ತಲೆಯಲ್ಲಿದೆ, ಗೊತ್ತಿದ್ದೇ ಹೋದರೂ ತಪ್ಪು ಮಾಡಬಾರ್ದು. ಅಂಥದ್ರಲ್ಲಿ ಒಂದು ಕೊಲೆ ಆಗಲಿ, ಒಂದು ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಮೋಸ ಮಾಡೋದಾಗಲಿ, ಮತ್ತು ಹಾಗೆ ಮುಖ್ಯವಾಗಿ ನಿಮ್ಗೆಲ್ರಿಗೂ ಒಂದು ಸಂದೇಶ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಅಷ್ಟೇ ತಪ್ಪು ದಾರಿ, ಕೆಟ್ಟ ದಾರಿ ತುಳಿಬೇಡಿ. ಆದಷ್ಟು ನ್ಯಾಯವಾಗಿ ಬದುಕಿ. ನಿಮ್ಮ ಅಕ್ಕಪಕ್ಕದಲ್ಲಿ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೈಲೆಂಟಾಗಿರೋದ್ಕಿಂತ ಅದರ ವಿಚಾರವನ್ನು ಪ್ರೊಟೆಸ್ಟ್ ಮಾಡಿ. ಆದರೆ ಯಾವತ್ತಿದ್ರೂ ಗೆಲ್ಲೋದು ಸತ್ಯನೇ. ಇವತ್ತು ಸುಳ್ಳು ನಾಟಕ ಆಡ್ತಾ ಇರತ್ತೆ. 6 ವರ್ಷದಿಂದ ಹಂಗಿತ್ತು, ಇವತ್ತು ನ್ಯಾಯ ಗೆಲ್ತು. ಯಾರನ್ನೂ ಬಿಡಲ್ಲ. ಯಾರು ಇವತ್ತು ತಪ್ಪು ಮಾಡಿರ್ತಾರೆ ಅವರು ಸಿಗಾಕೊಳ್ಳೇಬೇಕು ಮುಂದೆ ಒಂದಿನ. ಹಾಗಾಗಿ ತಪ್ಪು ಮಾಡಬೇಡಿ. ತಪ್ಪು ಮಾಡೋರ್ಗೂ ನಿಮ್ಮ ಸ್ನೇಹಿತರಿಗೆ ಎಚ್ಚರಿಕೆಗೊಳಿಸಿ. ತಪ್ಪು ಮಾಡ್ತೀನಿ ನಾನು, ಯಾರು ಬೇಕಾದ್ರೂ ಎದುರಿಸ್ತೀನಿ, ಫೇಸ್ ಮಾಡ್ತೀನಿ ಅಂತಂದರೆ ಅವ್ರ ಹಣೆ ಬರಹ ಆಗಿರುತ್ತೆ. ದಯವಿಟ್ಟು ಹೇಳ್ತೀನಿ ಕೇಳಿ. ನಮ್ಮ ಸ್ನೇಹಿತರುಗಳಾಗಲಿ, ನಿಮ್ಮ ಸ್ನೇಹಿತರುಗಳಾಗಲಿ ಒಳ್ಳೆ ರೀತಿಯಲ್ಲಿ ಬದುಕಿ, ಒಳ್ಳೆ ದಾರಿಲಿ ನಡೀರಿ. ಇಲ್ಲೀಗಲ್ ಆಗಿ ಯಾವುದನ್ನೂ ಏನೂ ಮಾಡೋಕ್ಕೆ ಹೋಗ್ಬೇಡಿ. ನೀವೇ ಮುಂದೊಂದು ದಿನ ಬಹಳ ಪಶ್ಚಾತ್ತಾಪ ಪಡ್ತೀರಾ. ದಯವಿಟ್ಟು ಇದ್ರ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು. ಜೊತೆಗೆ ನಾನು ತಪ್ಪು ಮಾಡಿ ಇನ್ನೊಬ್ಬನ ಮೇಲೆ ಎತ್ತಾಕ್ತೀನಿ,
ಇನ್ನೊಬ್ಬನ ಸಿಗಾಕ್ಸ್ಬಿಡ್ತೀನಿ. ಜನ ತಾನು ತಪ್ಪು ಮಾಡಿ ಬೇರೆಯವ್ರನ್ನೂ ಸಿಗಾಕ್ಸ್ಕೊಳ್ಳೋ ಕಾಲ ಬಂದಿದೆ ಈಗ. ತಾನು ತಪ್ಪು ಮಾಡೋದಲ್ಲದೆ ಜೊತೆಗೆ ಇನ್ನೊಬ್ಬ ಒಂದಷ್ಟು ಜನನ ಹಾಕೊತಾರೆ. ಈಗ 9 ಜನರಲ್ಲಿ 9 ಜನನು ತಪ್ಪು ಮಾಡಿರ್ತಾರೋ, ಅಥವಾ ಅದರಲ್ಲಿ 5 ಜನ ತಪ್ಪು ಮಾಡಿರ್ತಾರೋ, 6 ಜನ ತಪ್ಪು ಮಾಡಿರ್ತಾರೆ, 7 ಜನ ತಪ್ಪು ಮಾಡಿರ್ತಾರೆ. ಗುಂಪಲ್ಲಿ ಸೇರಿದಾಗ ನೀನು ತಪ್ಪು ಮಾಡ್ದಂಗೆ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಮಾಡೋ ಗ್ರೂಪ್ಗಳಿಗೆ ಸೇರಬೇಡಿ. ಆದಷ್ಟು ದೂರ ಇರಿ. ನಿಮ್ಮ ಮನೆ, ನಿಮ್ಮ ಹೆಂಡತಿ, ಮಕ್ಕಳು, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ರಿಲೇಷನ್ಸು, ನಿಮ್ಮ ಸ್ನೇಹಿತರು, ಇವ್ರುಗಳ ಜೊತೆ ಚೆನ್ನಾಗಿರಿ. ಯಾರಿಗೂ ಕೆಟ್ಟದ್ದು ಮಾಡಬೇಡಿ, ಕೆಟ್ಟದ್ದು ಬಯಸಬೇಡಿ. ಕೆಟ್ಟದ್ದು ಮಾಡೋರಿಗೆ ಯಾವತ್ತಿದ್ರೂ ಕೆಟ್ಟದ್ದೇ ಆಗುತ್ತೆ. ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಮುಂದಿನ ದಿನಗಳಿಗೆ ನಿಮಗೆ ಇನ್ನಷ್ಟು ಮಾಹಿತಿಗಳನ್ನ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನಮ್ಮ ಪೇಜ್ನ, ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ.